ರಿಲೇಟೆಡ್ ಸುಮಾರು ಪ್ಲಾಟ್ಫಾರ್ಮ್ ನಲ್ಲಿ ನೋಡಿರ್ತೀರ, ಸುಮಾರು ಜನ ಡ್ರೈವರ್ಸ್ಗೆ ಗೊತ್ತಿರುತ್ತೆ. ಏನಪ್ಪಾ ಅಂತಂದ್ರೆ ಕಸ್ಟಮರ್ಸ್ ಅಂದ್ರೆ ಪ್ಯಾಸೆಂಜರ್ಸ್ ಹತ್ರ ನೀವು ಅಮೌಂಟ್ ಅನ್ನ ರಿಕ್ವೆಸ್ಟ್ ಮಾಡೋ ಹಾಗಿಲ್ಲ. ಅಂದ್ರೆ ಅವ್ರು ಆನ್ಲೈನ್ ಪೇಮೆಂಟ್ ಮಾಡೋ ತರ ಇರ್ತಾರೆ ಅಂತಂದ್ರೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬಿಡಿ ಕ್ಯಾಶ್ ಕೊಡ್ಬೇಕು ಅಂತ ನೀವು ಕೇಳೋ ಆಗಿರೋದಿಲ್ಲ. ಅಂದ್ರೆ ಈ ಡ್ರೂಸ್ ಅನ್ನೋ ಪ್ಲಾಟ್ಫಾರ್ಮ್ ನಲ್ಲಿ ಯಾವ ತರ ಅಂತ ಹೇಳಿದ್ರೆ, ನಿಮ್ಗೆ ಹಣದ ಅವಶ್ಯಕತೆ ಇದೆ ಅಂತ ಅಂದ್ರೆ ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ಮಾಡ್ತಾರೆ ಅಂತ ಆತರ ನಿಮ್ಗೆ ಅನಿಸ್ತು ಅಂತಂದ್ರೆ ಕಸ್ಟಮರ್ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೋಬಹುದು. I am also CEO. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೊಂದು ಆ್ಯಪ್ ಬೇಸ್ಡ್ ಕ್ಯಾಬ್ ಕಂಪ್ನಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಅಂದರೆ ಕ್ಯಾಬ್ ಕಂಪ್ನಿ ಯಾವುದು ಅಂತ ಹೇಳಿದ್ರೆ ಡ್ರೂಸ್ ಕಂಪ್ನಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಅದೇ ಒಂದು ಕಂಪ್ನಿ ಡ್ರೂಸ್ ಕಂಪ್ನಿ ಬಗ್ಗೆ ಇನ್ಫಾರ್ಮೇಶನ್ ವಿಡಿಯೋ ಆಗಿರುತ್ತೆ. ಬಟ್ ಒಂದಷ್ಟು ಆ್ಯಪ್ ಅಲ್ಲಿ ಒಂದಷ್ಟು ಚೇಂಜಸ್ ಮತ್ತೆ ಡ್ರೈವರ್ಸ್ಗೆ ಒಂದಷ್ಟು ಆಫರ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಲಾಂಚ್ ಮಾಡಿದ್ದಾರೆ ಡ್ರೂಸ್ ಅವರು. ಸೊ ಅದನ್ನ ಏನ್ ಆಫರ್ ಮತ್ತೆ ಏನೋ ಒಂದು ಚೇಂಜಸ್ ತಂದಿದ್ದಾರೆ ಆ್ಯಪ್ ಅಲ್ಲಿ. ಸೊ ಅದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಏನು ಡ್ರೂಸ್ ಕಂಪ್ನಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದನ್ನ ನೋಡಿ ಸುಮಾರು ಜನ ಲಾಗಿನ್ ಆಗಿದ್ದೀರಾ, ಡ್ರೂಸ್ ಆ್ಯಪ್ ಅಲ್ಲಿ ಲಾಗಿನ್ ಆಗಿದ್ದೀರಾ. ಸೊ ಆ ಲಾಗಿನ್ ಆಗಿರುವಂತ ಒಂದಷ್ಟು ಡ್ರೈವರ್ಸ್ ಗಳನ್ನ ಈ ಡ್ರೂಸ್ ಕಂಪ್ನಿಯ ಓನರ್ಸ್ ಆಗಿರ್ಬೋದು, ಅಲ್ಲಿನ ಎಂಪ್ಲಾಯ್ಸ್ ಆಗಿರ್ಬೋದು, ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಡ್ರೈವರ್ಸ್ ಗಳನ್ನ ಹೋಗಿ ಪರ್ಸನಲ್ ಆಗಿ ಅವ್ರು ಇರುವಂತ ಜಾಗಕ್ಕೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಇನ್ನೂ ಒಂದಷ್ಟು ಏನಾದ್ರು ಚೇಂಜಸ್ ತರ್ಬೋದು ಆ್ಯಪ್ ಅಲ್ಲಿ, ಮತ್ತೆ ಅವರ ಡ್ರೈವರ್ಸ್ ಇನ್ನೂ ಏನಾದ್ರು ಸಜೆಷನ್ ಕೊಡ್ತಾರೆ ಅನ್ನೋದನ್ನ ಕೇಳ್ಬಿಟ್ಟು ಒಂದಷ್ಟು ಆ್ಯಪ್ ಅಲ್ಲಿ ಒಂದಷ್ಟು ಡ್ರೈವರ್ಸ್ ಅವಾಗ ಏನೇ ಹೇಳಿದ್ರು, ಇವಾಗ ಒಂದು ಆಲ್ಮೋಸ್ಟ್ 1 ವೀಕ್ 2 ವೀಕ್ ಆಗಿರ್ಬೋದಲ್ಲ, ನಾವು ವಿಡಿಯೋ ಅಪ್ಲೋಡ್ ಮಾಡಿ 1 ವೀಕ್ ಇಲ್ಲ 2 ವೀಕ್ ಆಗಿರ್ಬೋದು. ಸೊ ಇಷ್ಟು ಒಳಗಡೆನೆ ಡ್ರೈವರ್ಸ್ ಏನ್ ಚೇಂಜಸ್ ಹೇಳಿದ್ದಾರೆ ಡ್ರೂಸ್ ಅವ್ರಿಗೆ. ಸೊ ಅಂತ ಚೇಂಜಸ್ ಗಳನ್ನ ಅಂದ್ರೆ ಚೇಂಜ್ ಮಾಡ್ಕೊಂಡಿದ್ದಾರೆ ಡ್ರೂಸ್ ಅವರು. ಸೊ ಆ ಚೇಂಜಸ್ ಏನಪ್ಪಾ ಅಂತ ಅದನ್ನು ಹೇಳ್ತೀನಿ ನಾನು ಮುಂದೆ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಈ ಒಂದು ಅಪ್ಲಿಕೇಶನ್ ಒಂದು ಫ್ಯೂಚರ್ ನಾನು ಹೇಳ್ಬೇಕಿತ್ತು. ಲಾಸ್ಟ್ ಸುಮಾರು ಒಂದು ಕ್ಯಾಬ್ ರಿಲೇಟೆಡ್ ಸುಮಾರು ಪ್ಲಾಟ್ಫಾರ್ಮ್ ನಲ್ಲಿ ನೋಡಿರ್ತೀರ, ಸುಮಾರು ಜನ ಡ್ರೈವರ್ಸ್ಗೆ ಗೊತ್ತಿರುತ್ತೆ. ಏನಪ್ಪಾ ಅಂತಂದ್ರೆ ಕಸ್ಟಮರ್ಸ್ ಅಂದ್ರೆ ಪ್ಯಾಸೆಂಜರ್ಸ್ ಹತ್ರ ನೀವು ಅಮೌಂಟ್ ಅನ್ನ ರಿಕ್ವೆಸ್ಟ್ ಮಾಡೋ ಹಾಗಿಲ್ಲ. ಅಂದ್ರೆ ಅವ್ರು ಆನ್ಲೈನ್ ಪೇಮೆಂಟ್ ಮಾಡೋ ತರ ಇರ್ತಾರೆ ಅಂತಂದ್ರೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬಿಡಿ ಕ್ಯಾಶ್ ಕೊಡ್ಬೇಕು ಅಂತ ನೀವು ಕೇಳೋ ಆಗಿರೋದಿಲ್ಲ. ಕರೆಕ್ಟ್ ಅಲ್ವಾ ಇದು? ಸೊ ಆದ್ರೆ ಈ ಡ್ರೂಸ್ ಅನ್ನೋ ಪ್ಲಾಟ್ಫಾರ್ಮ್ ನಲ್ಲಿ ಯಾವ ತರ ಅಂತ ಹೇಳಿದ್ರೆ, ನಿಮ್ಗೆ ಹಣದ ಅವಶ್ಯಕತೆ ಇದೆ ಅಂತ ಅಂದ್ರೆ ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ಮಾಡ್ತಾರೆ ಅಂತ ಆತರ ನಿಮ್ಗೆ ಅನಿಸ್ತು ಅಂತಂದ್ರೆ ಕಸ್ಟಮರ್ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೋಬಹುದು. ಏನಂತಂದ್ರೆ ಸರ್ ನಂಗೆ ಆನ್ಲೈನ್ ಪೇಮೆಂಟ್ ಅಂದ್ರೆ ಕಂಪ್ನಿಗೆ ಮಾಡ್ಬಿಡಿ, ನನಗೆ ಆ ಕ್ಯಾಶ್ ಬೇಕು, ಸೊ ನನ್ ಗೂಗಲ್ ಪೇಗೆ ಇಲ್ಲ ಕ್ಯಾಶ್ ಲಿಕ್ವಿಡ್ ಕ್ಯಾಶ್ ಏನಿದೆ ಅದನ್ನ ನನಗೆ ಕೊಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋಬಹುದು. ಸ್ವತಃ ಇದನ್ನ ಡ್ರೂಸ್ ಕಂಪ್ನಿಯ ಓನರ್ ಕೂಡ ಹೇಳಿರುವಂತದ್ದು. ಮತ್ತೆ ನಿಮ್ಗೆ ಆಗಲೇ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಡ್ರೈವರ್ಸ್ ನ ಸಜೆಷನ್ ತಗೊಂಡು ಅಪ್ಲಿಕೇಶನ್ ಅಲ್ಲಿ ಒಂದಷ್ಟು ಚೇಂಜಸ್ ತಗೊಂಡ್ಬಂದಿದ್ದಾರೆ ಅಂತ. ಸೊ ಆ ಚೇಂಜಸ್ ಏನಪ್ಪಾ ಅಂತ ಹೇಳ್ಬಿಡ್ತೀನಿ ನಾನು. ಮೊದಲನೇ ಪಾಯಿಂಟ್ ಚೇಂಜ್ ಮಾಡಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ ಅಂದ್ರೆ ಆಪ್ ಅನ್ನ ಯಾವ ತರ ಲಾಗಿನ್ ಮಾಡ್ಕೊಳ್ಳೋದು, ಯಾವ ತರ ರಿಜಿಸ್ಟರ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದ್ದೆ. ಸೊ ಅದ್ರಲ್ಲಿ ನೀವು ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದ್ರೆ ನಿಮ್ಗೆ ಐಕಾನ್ ಅಲ್ಲಿ ಕೂಡ ಆ ವಿಡಿಯೋನ ಲಿಂಕ್ ಹಾಕಿರ್ತೀನಿ. ಸೊ ನೋಡ್ಕೋಬಹುದು. ಈ ವಿಡಿಯೋ ನೋಡಿದ್ಮೇಲೆ ಆ ವಿಡಿಯೋನ ಕೂಡ ನೋಡ್ಬೋದು ನೀವು. ಸೊ ಅದ್ರಲ್ಲಿ ನಿಮ್ಗೆ ಒಂದು ತೋರಿಸಿದ್ದೆ ಪ್ರೊಸೀಜರ್ ಯಾವ ತರ ಲಾಗಿನ್ ಮಾಡ್ಕೊಳ್ಳೋದು, ಏನೇನು ಡಾಕ್ಯುಮೆಂಟ್ಸ್ ಹಾಕ್ಬೇಕು ಅಂತ ತೋರಿಸಿದೆ ನಿಮ್ಗೆ. ಸೊ ಅದ್ರಲ್ಲಿ ನಿಮ್ಗೆ ಲಾಸ್ಟ್ ಅಲ್ಲಿ ಒಂದು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅಂತ ಕೇಳಿತ್ತು, ಓಕೆನಾ? ಸೊ ಸುಮಾರು ಜನ ಡ್ರೈವರ್ಸ್ ಹತ್ರ ಇವರು ಹೋಗಿ ಮಾತಾಡಿದಾಗ ಸುಮಾರು ಜನ ಡ್ರೈವರ್ಸ್ ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅದರ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ಗೆ ಅಮೌಂಟ್ ಹಾಕ್ಬೇಕಾಗತ್ತೆ. ನಾವು ಇಬ್ಬರಿಗೆಲ್ಲ ಹೋಗಿ ನಾವು ಅದನ್ನ ಅಪ್ಲೈ ಮಾಡ್ಬೇಕಾಗತ್ತೆ ಸರ್, ಅದು ಕಷ್ಟ ಆಗತ್ತೆ ನಮ್ಗೆ, ಸೊ ಅದು ಆಗೋದಿಲ್ಲ ಅಂತ ಹೇಳಿ ಡ್ರೈವರ್ಸ್ ಎಲ್ಲ ಆತರ ಸಜೆಷನ್ ಕೊಟ್ಟಿರೋದ್ರಿಂದ ಡ್ರೂಸ್ ಅವರು ಈ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಏನಂತ ಆಪ್ಷನ್ ಇತ್ತು ಈ ಒಂದು ಆಪ್ ಅಲ್ಲಿ, ಸೊ ಅದನ್ನ ರಿಮೂವ್ ಮಾಡಿದ್ದಾರೆ, ಓಕೆನಾ? ಇನ್ನು ಎರಡನೇ ಪಾಯಿಂಟ್ ಬಂದು ಪೇಮೆಂಟ್ ಆಪ್ಷನ್. ನಿಮ್ಗೆ ಅದನ್ನು ಕೂಡ ಲಾಸ್ಟ್ ವಿಡಿಯೋ ನೋಡಿರ್ತೀರಾ. ನಿಮ್ಗೆ ಯಾವ ತರ ಅಂತ ಅಂದ್ರೆ ನಿಮ್ಗೆ ಈ ಒಂದು ವೆಹಿಕಲ್ ಡಾಕ್ಯುಮೆಂಟ್ಸ್ ಹಾಕೋದಕ್ಕಿಂತ ಮುಂಚೆ ಸ್ಟೆಪ್ ಅಲ್ಲೇ ನಿಮ್ಗೆ ಪೇಮೆಂಟ್ ಆಪ್ಷನ್ ಬರ್ತಿತ್ತು. ಸೊ ಆದ್ರೆ ಏನ್ ಮಾಡಿದ್ದಾರೆ ಅಂತಂದ್ರೆ ಪೇಮೆಂಟ್ ಆಪ್ಷನ್ ಏನಿದೆ ಅದನ್ನ ಆಪ್ ಅಲ್ಲಿ ನಿಮ್ದು ಎಲ್ಲಾ ಪ್ರೊಸೀಜರ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಈ ಒಂದು ಪ್ರೊಸೀಜರ್ ಅಂದ್ರೆ ಪೇಮೆಂಟ್ ಆಪ್ಷನ್ ಅನ್ನ ಸೆಟ್ ಮಾಡಿದ್ದಾರೆ ಇವಾಗ. ಇನ್ನೊಂದು ಏನಪ್ಪ ಪ್ರಾಮಿಸ್ ಮಾಡ್ತಾ ಇದಾರೆ ಅಂತಂದ್ರೆ, ಈ ಪ್ರಾಮಿಸ್ ಮಾಡೋದಕ್ಕೆ ರೀಸನ್ ಏನಾದ್ರು ಹೇಳ್ಬಿಡ್ತೀನಿ ಮುಂಚೆ ನಾನು. ಏನಕ್ಕೆ ಅಂತ ಹೇಳಿದ್ರೆ ಸುಮಾರು ಜನ ಡ್ರೈವರ್ಸ್ ಹೇಳ್ತಾ ಇದ್ರು, ಆದ್ರೆ ಈ ತರ ಕಂಪ್ನಿಗಳು ಎಲ್ಲಾ ಕಂಪ್ನಿಗಳು ಹೊಸದಾಗಿ ಬರ್ಬೇಕಾದ್ರೆ ಈ ತರನೇ ಹೇಳ್ಕೊಂಡ್ ಬರ್ತಾರೆ, ನಾವು ಇಷ್ಟೇ ಕಮಿಷನ್ ತಗೊಳ್ತೀವಿ, 0 ಕಮಿಷನ್ ಆಗುತ್ತೆ, ಇಷ್ಟು ಕಡಿಮೆ ಕಮಿಷನ್ ಇರುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡ್ ಬರ್ತಾರೆ. ಸ್ಟಾರ್ಟಿಂಗ್ ಹೇಳ್ಕೊಂಡ್ ಬರ್ತಾರೆ. ಇಂಪ್ರೂವ್ ಆಗ್ತಾ ಏನಂತ ಹೇಳಿದ್ರೆ ಕಂಪನಿಯವರು ಎಲ್ಲಾ ಅಮೌಂಟ್ ಗಳನ್ನು ಜಾಸ್ತಿ ಮಾಡ್ತಾರೆ, ಕಮಿಷನ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಎಲ್ಲಾನು ಜಾಸ್ತಿ ಮಾಡ್ತಾರೆ ಅನ್ನೋದು ಸುಮಾರು ಜನ ಡ್ರೈವರ್ ಗಳು ಕಂಪ್ಲೇಂಟ್ ಆಗಿರುತ್ತೆ. ಸೊ ಅದಕ್ಕೆ ಈ ಡ್ರೂಸ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ಬೇಕು ಅಂತಂದ್ರೆ ನಿಮ್ಗೆ ಒಂದು ಪಕ್ಕದಲ್ಲಿ ಹಾಕಿರ್ತೀನಿ, ನಿಮ್ಗೆ ಯಾರ್ಯಾರು ಲಾಗಿನ್ ಆಗಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಏನಂತ ಹೇಳಿದ್ರೆ
ಪ್ರೊಫೈಲ್ ಅಲ್ಲಿ ಹೋದ್ರೆ ಫೋಟೋ ಕ್ಲಿಕ್ ಮಾಡಿ ನಿಮಗೆ ಅಲ್ಲಿ ಕೆಳಗಡೆ ಲಾಸ್ಟ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬಹುದು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಅದನ್ನ ಪ್ರೆಸ್ ಮಾಡ್ಕೊಂಡು ಸ್ಕ್ರೋಲ್ ಮಾಡಿದ್ರೆ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಒಂದು ಶೀಟ್ಸ್ ಬರುತ್ತೆ. ಸೊ ಇದರಲ್ಲಿ ಆಡ್ ಆಗತ್ತೆ, ಓಕೆನಾ. ಇದರಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಒಂದು ಗ್ಯಾರಂಟಿ ಏನಪ್ಪಾ ಪ್ರಾಮಿಸ್ ಮಾಡ್ತಿದ್ದಾರೆ ಅಂತಂದ್ರೆ, ಈಗ ಡ್ರೂಸ್ ಕಂಪ್ನಿಲಿ 15 years 15 ವರ್ಷ ತನಕ ಯಾವುದೇ ತರ ಅಮೌಂಟ್ ಚಾರ್ಜಸ್ ನ ಜಾಸ್ತಿ ಮಾಡೋದಿಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದ್ರು ಅದು 15 ವರ್ಷ ತನಕ ಕಂಪ್ಲೀಟ್ ಆಗಿ ಇದ್ದೇ ಇರುತ್ತೆ. ಅದ್ರ ಮೇಲೆ ಜಾಸ್ತಿ ನಾವು ಮಾಡೋದಿಲ್ಲ, ಅದಂತೂ ಗ್ಯಾರಂಟಿ ನಮ್ಮ ಕಡೆಯಿಂದ ಕೊಡ್ತೀವಿ ಅನ್ನೋದನ್ನ ಡ್ರೂಸ್ ಅವರು ಸ್ವತಃ ಈ ಲಾಸ್ಟ್ ವಿಡಿಯೋ ಮಾಡಿ ಹಾಕಿದ್ಮೇಲಿಂದ ಸುಮಾರು ಜನ ಡ್ರೈವರ್ಸ್ ಬಂದು ಸಜೆಷನ್ ತಗೊಳಕ್ ಹೋದಾಗ ಕಂಪ್ನಿಯವರು ಡ್ರೈವರ್ಸ್ ಏನಪ್ಪ ಸಜೆಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಏನು ಆನ್ಬೋರ್ಡಿಂಗ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವಾಗ 500 rupees ಏನಿದೆ ಆನ್ಬೋರ್ಡಿಂಗ್ ಚಾರ್ಜಸ್ ಅದನ್ನ ಕಟ್ಟೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಡ್ರೂಸ್ ಅವರು ಒಂದು ತಂದಿದ್ದಾರೆ. ಅದೇನ್ ಆಫರ್, ಕ್ರಿಸ್ಮಸ್ಗೆ ಅಂತ ಹೇಳಿ ಒಂದು ಆಫರ್ ನ ಬಿಟ್ಟಿರುವಂತದ್ದು. ಫಸ್ಟ್ 1000 ಡ್ರೈವರ್ಸ್ ಯಾರು ಆನ್ಬೋರ್ಡಿಂಗ್ ಆಗ್ತಾರೆ ಅವ್ರಿಗೆ ಆನ್ಬೋರ್ಡಿಂಗ್ ಫೀಸ್ ಅಲ್ಲಿ ಏನಿದೆ 1500 rupees, ಅದರಲ್ಲಿ 99% ಡಿಸ್ಕೌಂಟ್ ಸಿಗ್ತಾ ಇದೆ. ಫಸ್ಟ್ 1000 ಡ್ರೈವರ್ಸ್ಗೆ, ಫಸ್ಟ್ 1000 ಜನ ಯಾರು ಫಸ್ಟ್ 1000 ಜನ ಯಾರು ಆನ್ಬೋರ್ಡಿಂಗ್ ಆಗ್ತಾರೆ ಡ್ರೂಸ್ಗೆ, ಸೊ ಅಂತ ಡ್ರೈವರ್ಸ್ಗೆ ಏನಪ್ಪಾ ಅಂತಂದ್ರೆ 1500 ರೂಪಾಯಿ ಕಟ್ಟೋ ಆಗಿರೋದಿಲ್ಲ. ಏನಂತಂದ್ರೆ 99% ಅಂದ್ರೆ 1500 ರೂಪಾಯಿ ನಿಮ್ಗೆ ಹತ್ತತ್ರ ಬರೀ 1% ಅಂತ ಪೇ ಮಾಡ್ಬೇಕು ಅಂದ್ರೆ ಹತ್ತತ್ರ 15 ರಿಂದ 20 ರೂಪಾಯಿ ಪೇ ಮಾಡ್ಬೇಕಾಗತ್ತೆ ಅಷ್ಟೇ, ಓಕೆನಾ. ಸುಮಾರು ಜನ ಡ್ರೈವರ್ಸ್ಗೆ ಡೌಟ್ ಇರುತ್ತೆ, ನಾವು 1500 ರೂಪಾಯಿ ಕಟ್ತೀವಿ, 1500 ರೂಪಾಯಿ ಕೊಟ್ಟು ಜಾಯಿನ್ ಆಗ್ತೀವಿ, ಅವಾಗ ಅವರು ಅದ್ರ ತಕ್ಕ ಬುಕ್ಕಿಂಗ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಲಾಸ್ ಆಗುತ್ತೆ. 1500 ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ ಒಂದು ಕ್ಯಾಬ್ ಮೇಲೆ, ಕಂಪ್ನಿ ಮೇಲೆ, ಅದು ಲಾಸ್ ಆಗುತ್ತೆ ಅಂತ ಸುಮಾರು ಜನ ಡ್ರೈವರ್ಸ್ಗೆ ಡೌಟ್ ಇರುತ್ತೆ. ಸೊ ಆ ಡೌಟ್ ಇನ್ಮೇಲೆ ಕ್ಲಿಯರ್ ಆಗುತ್ತೆ. ಇವಾಗ ಬುಕ್ಕಿಂಗ್ ಇಲ್ಲದೆ ಇರ್ಬೋದು, ಸದ್ಯಕ್ಕೆ ಬುಕ್ಕಿಂಗ್ ಇಲ್ಲದೆ ಇರ್ಬೋದು, ಡ್ರೂಸ್ ಅಲ್ಲಿ ಸದ್ಯಕ್ಕೆ ಬುಕ್ಕಿಂಗ್ ಇಲ್ಲದೆ ಇರ್ಬೋದು, ಅದ್ರ ಫ್ಯೂಚರ್ ಮುಂದಕ್ಕೆ ಬುಕ್ಕಿಂಗ್ಸ್ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ನೀವು ಇವಾಗಿಂದನೇ ನೀವು ಆನ್ಬೋರ್ಡಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಮುಂದೆ ಜಾಸ್ತಿ ಬುಕ್ಕಿಂಗ್ ಬಂದಾಗ ನಿಮ್ ಪ್ರೊಸೀಜರ್ ಯಾವ ತರ ಇರುತ್ತೋ ಚೇಂಜ್ ಆಗಿರ್ಬೋದು, ಇಲ್ಲ ಆನ್ಬೋರ್ಡಿಂಗ್ ಚಾರ್ಜಸ್ ಜಾಸ್ತಿನೇ ಆಗಿರ್ಬೋದು, ಮುಂದೆ ಜಾಸ್ತಿ ಇರ್ಬೋದು, ಈ ತರ ಎಲ್ಲ ಆಗುತ್ತೆ. ಇವಾಗಲೇ ನೀವು ಆನ್ಬೋರ್ಡಿಂಗ್ ಮಾಡ್ಕೊಂಡಿದ್ರೆ ಬರುವಂತ ದಿನಗಳಲ್ಲಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಸುಮಾರು ಜನ ಡ್ರೈವರ್ಸ್ ಕೇಳ್ಬೋದು, ಇದ್ರ ಬುಕ್ಕಿಂಗ್ ಬರತ್ತಾ ಅಂತ ಕೇಳ್ತಾ ಇರ್ತೀರಾ. ಸೊ ಬುಕ್ಕಿಂಗ್ ಯಾವುದೇ ಒಂದು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಅದು ಬುಕ್ಕಿಂಗ್ಸ್ ಬರಬೇಕು ಅಂತಂದ್ರೆ ಮೇನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಡ್ರೈವರ್ಸ್ ಒಂದಷ್ಟು ನಂಬರ್ಸ್ ಇರ್ಬೇಕಾಗುತ್ತೆ ಕಂಪ್ನಿಯಲ್ಲಿ. ಏನಕ್ಕಂದ್ರೆ ಕಸ್ಟಮರ್ ಬುಕ್ ಮಾಡಿದಾಗ ಕಸ್ಟಮರ್ ಏನಾದ್ರು ಒಂದು ಪ್ಯಾಸೆಂಜರ್ ಏನಾದ್ರು ಬುಕ್ ಮಾಡಿದ್ರು ಅಂತಂದ್ರೆ ಒಂದು ಬುಕ್ಕಿಂಗ್ ನ, ಸೊ ಆ ಬುಕ್ಕಿಂಗ್ ತಗೊಳ್ಳೋದಕ್ಕೆ ಒಂದಷ್ಟು ಜನ ಡ್ರೈವರ್ಸ್ ಇರ್ಬೇಕಾಗತ್ತೆ, ಓಕೆನಾ. ಆ ಡ್ರೈವರ್ಸೇ ಇಲ್ಲ ಅಂತಂದ್ರೆ ಪ್ಯಾಸೆಂಜರ್ ಬುಕ್ ಮಾಡಿದಾಗ ಲಾಸ್ ಆಗತ್ತೆ ಕಂಪ್ನಿಗೆ. ಸೊ ಇದನ್ನ ತಲೆ ಇಟ್ಕೊಳ್ಳಿ. ಏನೇ ಒಂದು ಮಾತಾಡೋದಕ್ಕಿಂತ ಮುಂಚೆ ಒಂದು ಬಿಸ್ನೆಸ್ ಮೈಂಡ್ ಅಲ್ಲಿ ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆಯ್ತಾ. ಸೊ ಅದಕ್ಕೋಸ್ಕರನೇ ಈ ಒಂದು ಆಫರ್ಸ್ ಗಳನ್ನ ಡ್ರೂಸ್ ಅದು ಬಿಟ್ಟಿರುವಂತದ್ದು. ಫಸ್ಟ್ ಡ್ರೈವರ್ಸ್ ಒಂದಷ್ಟು ಜನ ಡ್ರೈವರ್ಸ್ ಬಲ್ಕ್ ಆಗಿ ಆನ್ಬೋರ್ಡಿಂಗ್ ಆದ್ಮೇಲಿಂದ ಆಟೋಮೆಟಿಕ್ ಆಗಿ ಏನಂತ ಬುಕ್ಕಿಂಗ್ಸ್ ಅನ್ನೋದು ನಿಮ್ಗೆ ಬರ್ತಾ ಹೋಗುತ್ತೆ, ಓಕೆನಾ. ಏನ್ ಡಿಸ್ಕೌಂಟ್ ಹೇಳಿದ್ದೆ ಆಫರ್ ಆನ್ಬೋರ್ಡಿಂಗ್ ಚಾರ್ಜಸ್ ಅಲ್ಲಿ. ಸೊ ಇದು ನಿಮ್ಗೆ ಬೇಕು ಆಫರ್ ಅಂತಂದ್ರೆ ಸ್ಕ್ರೀನ್ ಒಂದು ರೆಫರಲ್ ಕೋಡ್ ಹಾಕಿರ್ತೀನಿ. ಸೊ ಆ ರೆಫರಲ್ ಕೋಡ್ ನ ನೀವು ಹಾಕಿದ್ರೆ ಮಾತ್ರ ನಿಮ್ಗೆ 99% ಡಿಸ್ಕೌಂಟ್ ಆಗುವಂತದ್ದು. ಮತ್ತೆ ಫಸ್ಟ್ 1000 ಡ್ರೈವರ್ಸ್ ಮಾತ್ರ, ಓಕೆನಾ. ತಲೆ ಇಟ್ಕೊಳ್ಳಿ ಇದನ್ನ. ಈ ಒಂದು ಪಕ್ಕದಲ್ಲಿ ಹಾಕಿರುವಂತ ಒಂದು ಏನು ರೆಫರಲ್ ಕೋಡ್ ನ ಹಾಕ್ಬಿಟ್ಟು ನೀವು ಆಪ್ ಅಲ್ಲಿ ಲಾಗಿನ್ ಆಗ್ಬೇಕಾಗುತ್ತೆ. ಆಗ್ಬಿಟ್ಟು ಪ್ರೊಸೀಜರ್ ಎಲ್ಲ ನೀವು ಫಾಲೋ ಮಾಡಿದ್ರೆ ನಿಮ್ಗೆ 99% ಡಿಸ್ಕೌಂಟ್ ಆಗುತ್ತೆ. ಹತ್ತತ್ರ ನಿಮ್ಗೆ 15 ರಿಂದ 20 ರೂಪಾಯಿ ಮಾತ್ರ ಆನ್ಬೋರ್ಡಿಂಗ್ ಚಾರ್ಜಸ್ ತಗೊಳ್ತಾರೆ, ಓಕೆನಾ. ಮತ್ತೆ ಆಪ್ ಲಿಂಕ್ ಬೇಕು ಅಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಮತ್ತೆ ರೆಫರಲ್ ಕೋಡ್ ಕೂಡ ಕೊಟ್ಟಿರ್ತೀನಿ. ಸೊ ಮರಿದೆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಇವಾಗ ಆನ್ಬೋರ್ಡಿಂಗ್ ಆಗ್ತೀರಂತ ನಾನು ಅನ್ಕೊಳ್ತೀನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಏನಕ್ಕಂದ್ರೆ ಅವ್ರಿಗೂ ಕೂಡ ಹೊಸ ಕಂಪನಿ ಬಗ್ಗೆ ಗೊತ್ತಾಗ್ಲಿ, ಅವರು ಕೂಡ ಆನ್ಬೋರ್ಡಿಂಗ್ ಆಗಲಿ. ಬರೋ ಮತ್ತೊಂದು ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿಗೂ ಸಿಗೋಣ. ಟೇಕ್ ಕೇರ್, ಸಿ ಯು, ಬೈ.